ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾದೇವಿ ನಿನ್ನೆ ನಿಧನರಾಗಿದ್ದರು. ಸರೋಜಾದೇವಿ ಹುಟ್ಟೂರು ದಶವಾರದಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಇದೀಗ ದಶವಾರದ ಕಡೆಗೆ ಪಾರ್ಥಿವ ಶರೀರ ಸಾಗ್ತಾ ಇದೆ. ರಾಮನಗರ ತಲುಪಿದೆ. ಸದ್ಯಕ್ಕೆ ಬಿ ಸರೋಜಾದೇವಿ ಅವರ ಪಾರ್ಥಿವ ಶರೀರ ಚಿರಶಾಂತಿ ವಾಹನದಲ್ಲಿ ಸರೋಜಾದೇವಿ ತಣ್ಣಗೆ ಮಲಗಿದ್ದಾರೆ. ಅಲ್ಲಿ ರಸ್ತೆಯುದ್ದಕ್ಕೂ ಸರೋಜಾದೇವಿಯ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಒಂದೊಂದು ಊರು ಬಂದಾಗಲೂ ಕೂಡ, ಮೇಜರ್ ಊರುಗಳು ಬಂದಾಗಲೂ ಕೂಡ ಒಂದು 10-15 ನಿಮಿಷ ನಿಲ್ಲಿಸ್ತಾ ಇದ್ದರು. ಅನೇಕರು ರಸ್ತೆಯಲ್ಲಿ ಸಾಲುಗಟ್ಟಿ ನಿಂತು ಖ್ಯಾತ ನಟಿ, ಕನ್ನಡದ ಹೆಮ್ಮೆ, ಕರ್ನಾಟಕದ ಹೆಮ್ಮೆ, ಮೊದಲ ಲೇಡಿ ಸೂಪರ್ ಸ್ಟಾರ್, 4 ಭಾಷೆಗಳಲ್ಲಿ ಮಿಂಚಿದಂಥವರು, MGR ಒಂದಿಗೆ ಒಂದು 26 ಸಿನಿಮಾ ಮಾಡಿರ್ತಕ್ಕಂತಹ ನಟಿ. ತಮಿಳುನಾಡಲ್ಲಿ ಇನ್ನೂ ದೊಡ್ಡ ಕ್ರೇಜ್ ಇದೆ ಬಿ ಸರೋಜಾದೇವಿ ಅವರಿಗೆ. ತಮಿಳುನಾಡಿನ ವಾಹಿನಿಗಳಲ್ಲೂ ಕೂಡ ಸರೋಜಾದೇವಿಯವರದ್ದೇ ಸುದ್ದಿ ಪ್ರಸಾರವಾಗ್ತಾ ಇದೆ. ಇದರ ಮಧ್ಯೆ ಕೆಲವೇ ಕ್ಷಣಗಳಲ್ಲಿ ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ. ಕರ್ನಾಟಕದ ಹೆಮ್ಮೆ, ಪದ್ಮ ಪುರಸ್ಕೃತೆ ಬಿ ಸರೋಜಾದೇವಿಯವರು. ಪಾರ್ಥಿವ ಶರೀರದ ಮೆರವಣಿಗೆ ದಾರಿಯುದ್ದಕ್ಕೂ ಸಾಗ್ತಾ ಇದೆ. ಚನ್ನಪಟ್ಟಣದ ದಶವಾರದಲ್ಲಿ ಅವರ ಅಂತ್ಯಕ್ರಿಯೆ ಇವತ್ತು ನೆರವೇರ್ತಾ ಇದೆ. ಸಂಜೆ ವೇಳೆಗೆ ಅಂತ್ಯಕ್ರಿಯೆ ನೆರವೇರಬಹುದು. ಕೆಲವು ನಿಮಿಷಗಳಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರುವ ಸ್ಥಳಕ್ಕೆ ಬಿ ಸರೋಜಾದೇವಿಯವರ ಪಾರ್ಥಿವ ಶರೀರ ತಲುಪಲಿದೆ. ಸದಾ ಹಸನ್ಮುಖಿ ಜೀವನವನ್ನು ತುಂಬ ಪ್ರೀತಿಸ್ತಾ ಇದ್ದಂಥವರು. ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಗಂಡನನ್ನು ಕಳ್ಕೊಂಡಂಥವರು. ಅದಾದ ನಂತರ ನಾವು ಚೆಕ್ ಮಾಡಿಕೊಂಡಾಗ ಬಿ ಸರೋಜಾದೇವಿ ಯಾರೇ ತೀರ್ಕೊಂಡ್ರೂ ಕೂಡ ಅವರಾಗಲಿ, ಲೀಲಾವತಿಯವರಾಗಲಿ, ಅದಕ್ಕೆ ಒಂದು ಕಂಬನಿ ಮಿಡಿತಾಯಿದ್ರು, ನೆನಪುಗಳನ್ನು ಮೆಲುಕು ಹಾಕ್ತಾಯಿದ್ರು. ಫೋನ ಸಂಪರ್ಕಕ್ಕೆ ನಾವು ಬಂದಾಗ ಅದರ ಬಗ್ಗೆ ಎಲ್ಲ ಅವರು ಹೇಳ್ತಾಯಿದ್ರು. ಅವತ್ತಿನ ಚಿತ್ರರಂಗ, ಅವರ ಒಡನಾಟಗಳು, ಅವತ್ತಿನ ಒಂದು ಕಲಾವಿದರಿದ್ದಂಥ ಒಗ್ಗಟ್ಟು, ಒಂದು ರೀತಿಯಲ್ಲಿ ನಾನು ಮೇಲೂ ಅನ್ನೋ ಯಾವುದೇ ಭಾವನೆಗಳಿರಲಿಲ್ಲ. ಇವೆಲ್ಲವೂ ಕೂಡ ಅವ್ರು ಹೇಳ್ತಾಯಿದ್ರು. ಇವತ್ತು ಅಂತಹ ಬಿ ಸರೋಜಾದೇವಿ ಅವರೇ ತಣ್ಣಗೆ ಮಲಗಿದ್ದಾರೆ. ಚಿತ್ರರಂಗಕ್ಕೆ ಆವತ್ತಿನ ಕಾಲದಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ನಟಿ, 4 ಭಾಷೆಗಳಲ್ಲಿ ಅವತ್ತಿಗೆ ಮಿಂಚಿದ್ದಂಥವರು. ಶ್ರೀಲಂಕಾದಲ್ಲೂ ಕೂಡ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಂತಹ ನಟಿ ಬಿ ಸರೋಜಾದೇವಿಯವರು. ತಮಿಳುನಾಡಲ್ಲೂ ಅಪಾರ ಅಭಿಮಾನಿಗಳಿದ್ದಾರೆ. 2 ರೀಲ್ಸ್ ಮಾಡಿ 2 ಮಿಲಿಯನ್ ವ್ಯೂಸ್ ಬಂತು ಅಂದರೆ ಸಾಕು. ಇವತ್ತಿನ ಕಾಲದಲ್ಲಿ ಅವ್ರನ್ನ ಹಿಡಿಯೋದೇ ಕಷ್ಟ. 4 ಭಾಷೆಗಳು, MGR ಅವರೊಂದಿಗೆ 26 ಸಿನಿಮಾಗಳು, ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ನಟಿ. ಕನ್ನಡದಲ್ಲಿ ಕುಮಾರತ್ರಯರೊಂದಿಗೆ, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ರಾಜ್ಕುಮಾರ್ ಒಂದಿಗೆ ನಟಿಸಿ ಸೈ ಎನಿಸಿಕೊಂಡಂತಹ ಅಪ್ಪಟ ಅಭಿನೇತ್ರಿ ಬಿ ಸರೋಜಾದೇವಿಯವರು. ನೆಲದ ಮಗಳು, ಈ ನೆಲದ ಹೆಮ್ಮೆ. ಇಂಥ ನಟಿ ಅವರಿಗೆ ಸದಾ ಭುಜದ ಮೇಲೇ ಕುತ್ತಿಗೆ ಇತ್ತು, ತಲೆ ನಿಲ್ತಾ ಇತ್ತು. ಇವತ್ತಿಗೆ ತಲೆ ನಿಲ್ಲಲ್ಲ ಅನೇಕರಿಗೆ. ಅವರಿಗೆ ಅಹಂ ಇರಲಿಲ್ಲ. ಒಂದು ರೀತಿಯಲ್ಲಿ ಅವರನ್ನು ನಾನೇನೋ ದೊಡ್ಡದಾಗಿ ಸಾಧಿಸ್ಬಿಟ್ಟಿದ್ದೀನಿ ಅನ್ನೋದೇನೋ ಆವರಿಸಿಕೊಂಡಿರಲಿಲ್ಲ. ಸಹಜವಾಗಿ ತಾಳ್ಮೆಯಿಂದ ಮಾತಾಡ್ತಾಯಿದ್ರು, ಒಗ್ಗೂಡ್ತಾಯಿದ್ರು, ಒಡನಾಡ್ತಾಯಿದ್ರು. ಅಂತಹ ಅಪರೂಪದ ಕಲಾವಿದೆ ಬಿ ಸರೋಜಾದೇವಿ. ತುಂಬ ಜೀವನವನ್ನು ನಡೆಸಿದಂಥವರು. ಸಿನಿಮಾಗಾಗಿ ಸಾಕಷ್ಟು ವರ್ಷಗಳನ್ನು ಕಳೆದಿರುವಂತಹ ನಟಿ. ಈ ಕಡೆ ಬಂದರೆ ಅದು ಕೃಷ್ಣ ಆಗಲಿ, ನಾಗೇಶ್ವರ ರಾವ್ ಆಗಲಿ, ಈ ಕಡೆ NTI ರಾಮರಾವ್ ಅವರಾಗಲಿ, ಅವರೊಂದಿಗೆ ನಟಿಸಿದಂಥವರು. ಅದು ಪೌರಾಣಿಕ ಆಗಲಿ, ಐತಿಹಾಸಿಕ ಆಗಲಿ, ಸಾಮಾಜಿಕ ಆಗಲಿ, ಎಲ್ಲ ಬಗೆಯ ಚಿತ್ರಗಳಲ್ಲಿ, ಪಾತ್ರಗಳಲ್ಲಿ ತನ್ಮಯತೆಯಿಂದ ತಲ್ಲೀನವಾಗಿ ನಟಿಸಿದಂತಹ ನಟಿ ಇವತ್ತಿಗೆ ತಣ್ಣಗೆ ಮಲಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದಶವಾರಕ್ಕೆ ಅವರ ಪಾರ್ಥಿವ ಶರೀರ ತಲುಪಲಿದೆ. ಅಲ್ಲಿ ಅವರಿಗೆ ಪೊಲೀಸ್ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆ ನೆರವೇರಲಿದೆ.